folk dance troupe, dear parents and friends, now the much awaited play in Kannada, Bhakta Kanakadasa. ನಾಡಿನ ಆಧ್ಯಾತ್ಮಿಕ ಸಂಸ್ಕೃತಿಯ ಇತಿಹಾಸದಲ್ಲಿ ಹರಿದಾಸ ಪರಂಪರೆಯು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಆ ಪರಂಪರೆಯ ಅನರ್ಘ್ಯ ರತ್ನವಾದ ಶ್ರೀ ಕನಕದಾಸರು ನಮ್ಮ ನಾಡು ಕಂಡ ಶ್ರೇಷ್ಠ ಸಂತ ಕವಿ ಮತ್ತು ಅನುಭಾವಿ, ಭಗವಂತನ ದರ್ಶನ ಪಡೆದ ಮಹಾಭಕ್ತ, ಕುರುಬನಾಗಿ ಜನಿಸಿ ಜಾತಿ, ಕುಲ, ಸಮಾಜದ ಇತಿ ಮಿತಿಗಳನ್ನು ಮೀರಿ ಬೆಳೆದ ಮಹಾಚೇತನ. ಧಾರವಾಡ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಬಾಡ ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಮಗನಾಗಿ ಜನಿಸಿದರು. ತಿರುಪತಿಯ ತಿಮ್ಮಪ್ಪನ ಕೃಪೆಯಿಂದ ಜನಿಸಿದ ಅವರಿಗೆ ತಿಮ್ಮಪ್ಪ ನಾಯಕನೆಂದೇ ತಂದೆ ತಾಯಿಗಳು ನಾಮಕರಣ ಮಾಡಿದರು. ವಿಜಯನಗರ ಸಾಮ್ರಾಜ್ಯದ ಉನ್ನತಿಯ ಕಾಲ 16ನೆಯ ಶತಮಾನದಲ್ಲಿ ಬಾಳಿ ಬೆಳಗಿದ ಕನಕದಾಸರು ದಾಸಶ್ರೇಷ್ಠರಾದ ಪುರಂದರದಾಸರ ಸಮಕಾಲೀನರು. ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತ್ರೆ ಮತ್ತು ಹರಿಭಕ್ತಿ ಸಾರ ಎಂಬ ಕೃತಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು. ನೂರಾರು ಕೀರ್ತನೆಗಳನ್ನು ರಚಿಸಿ ಸಮಾಜದ ಅಂಕು ಡೊಂಕುಗಳನ್ನು ವಿಡಂಬನೆ ಮಾಡಿದರು. ಮಾನವ ಸ್ವಭಾವದ ದೋಷಗಳನ್ನು, ವಕ್ರತೆಗಳನ್ನು ತಿದ್ದಲು ಯತ್ನಿಸಿದರು. ಅನನ್ಯ ಭಕ್ತಿಯಿಂದ ಶ್ರೀಹರಿಯನ್ನು ಭಜಿಸುವುದೇ ಮುಕ್ತಿಗೆ ದಾರಿ ಎಂದು ಪ್ರತಿಪಾದಿಸಿದರು. ಆಡಳಿತ ನಿರ್ವಹಣೆ, ಯುದ್ಧ ಕಲೆ, ಕುಸ್ತಿ, ಕತ್ತಿವರಸೆ, ಅಶ್ವವಿದ್ಯೆಗಳಲ್ಲಿ ನಿಪುಣರಾಗಿದ್ದ ಡನಾಯಕ ತಿಮ್ಮಪ್ಪ ನಾಯಕನು ಶ್ರೀಹರಿಯ ಪಾದ ಪದ್ಮಗಳಲ್ಲಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ ಕನಕದಾಸರಾಗಿ ಪರಿವರ್ತನೆ ಹೊಂದಿದ ಪ್ರಸಂಗವು ಕೌತುಕಪೂರ್ಣವಾದುದು. ನಮ್ಮ ವಿದ್ಯಾರ್ಥಿಗಳು ಕನಕದಾಸರ ಜೀವನವನ್ನು ಆಧರಿಸಿದ ನಾಟಕವೊಂದನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ವೀಕ್ಷಿಸಿ, ಆನಂದಿಸಿ. ನಾಟಕ ಭಕ್ತ ಕನಕ. ಸ್ವಾಮಿ ತಿರುಪತಿ ಗಿರಿವಾಸ, ನಮ್ಮ ಒಕ್ಕಲಿನ ಒಡೆಯ, ನಮ್ಮ ಮನೆ ಮನಸ್ಸು ಬರಿದಾಗಿರೋದು ನೋಡಿ ಸ್ವಲ್ಪ ಕೃಪೆ ಮಾಡು. ನಮ್ಮ ಸಂಸಾರಕ್ಕೆ ಒಂದು ಸಂತಾನ ನೀಡಿ ಬೆಳಕು ಮಾಡು ನಮ್ಮೊಡೆಯ, ಬೆಳಕು ಮಾಡು, ಕೃಪೆ ಮಾಡು ಸ್ವಾಮಿ. ತರಳ ಧ್ರುವನ ತಪಕ್ಕೆ ಮೆಚ್ಚಿ ವರಬಿತ್ತವನೇ ನಾರಾಯಣ. ದುರಿತದಲ್ಲಿ ಬಂದ ಅಜಮಿಳನ ಕರುಣಿಸಿದವನೇ ಶ್ರೀಹರಿ. ಬೆರಳಿನಲ್ಲಿ ಗಿರಿ ಎತ್ತಿ ಗೋಪ ಗೋಪಿಯರನ್ನ ರಕ್ಷಿಸಿದ ಕರುಣಾಡುವೆ ಗೋಪಾಲ. ಮೊರೆಯಿಟ್ಟ ದ್ರೌಪದಿಯ ಮಾನ ಪೊರೆದಂಥವನೇ ಕೃಷ್ಣ. ಹರಿ ಕಾಯೋ ಎಂದೊರೆದ ಪ್ರಜೆಯನ್ನುಳಿಸಿದನೇ ಆದಿಮೂಲ. ಬಾಲಾಜಿ 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 ಬಾಲಾಜಿ. ಪ್ರಭು ಬಾಲಾಜಿ ಭಕ್ತರ ಮನೋರಥನ ಈಡೇರಿಸಿದೆ. ನಮ್ಮ ಮನೆ ಬೆಳಕಾಯ್ತು ಒಡೆಯ. ಶರಣು ನನ್ನೊಡೆಯ, ಶರಣು. ನೀ ಕೊಟ್ಟ ಈ ಕೂಸನ್ನು ರಕ್ಷಿಸಿ ಕಾಪಾಡು ಶ್ರೀನಿವಾಸ, ಕಾಪಾಡು.
ಬಾ ಮಗು, ಕುಳಿತುಕೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇಳು ಮಗು. ಕಲ್ಯಾಣಾದ್ಭುತ ಗಾತ್ರಾಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀನಿವಾಸಾಯ ತೇ ನಮಃ. ಕನ್ನಡ ಸಾಹಿತ್ಯ ಮತ್ತು ಧರ್ಮ ಕ್ಷೇತ್ರದ ಉಜ್ವಲವಾದ ಭವಿಷ್ಯವೊಂದು ನಿನಗಾಗಿ ಕಾಯುತ್ತಿದೆ. ಇದನ್ನು ಅರಿತು ನನ್ನ ಹೃದಯ ಮಿಡಿಯುತ್ತಿದೆ. ನಿನಗೆ ಮಂಗಳವಾಗಲಿ ಮಗು. ಕಾಗಿನೆಲೆ ಆದಿಕೇಶವನು ನಿನ್ನನ್ನು ಅನುಗ್ರಹಿಸಲಿ. ಶ್ರೇಯಸ್ಸಿನ ಹಾದಿಯಲ್ಲಿ ಧೀರನಾಗಿ ಮುನ್ನಡೆ. ಧನ್ಯವಾದ ಗುರುಗಳೇ. ಮಕ್ರಿಲಿ ಮಣ್ ತುಂಬ್ಕೊಂಡು ಹತ್ಲಾಗ ಹಾಕು. ಲೋ ಆರೇನೋ ಒಸಿ ಬಳ್ಳೋಗ್ ಬಿಡ್ಲಾ. ಎಷ್ಟು ಅಂತ ಗೆದ್ಲಾ? ಅದೆಷ್ಟು ಅಂತ ಮಣ್ ತೆಗೆದ್ಲ? ಲೋ ಡಣೆಕ್ರು ಬತ್ತಾರಕ್ಕಳ, ಡಣೆಕ್ರು ಇದುಳ್ರು. ನೆಲವನ್ನಗೆದು ಕೊಪ್ಪರಿಕೆಗಳನ್ನು ಹೊರಗೆ ತೆಗೆಯುತ್ತಿದ್ದೀರಾ? ಡಣೆಕರೇ, ಅಗದದ್ದು ತೆಗೆದದ್ದು ಆಯ್ತು. ಗಿಟ್ಟಿದು ಮಾತ್ರ ಮಣ್ಣಿನ ಹಂಟೆ, ಹಂಚಿನ ಚೂರುಗಳು ಅಷ್ಟೇ. ಹೌದೇ? ನಡೆಯಿರಿ ನೋಡೋಣ. ನೋಡಿ ಬುದ್ಧಿ, ಅಗ್ದು ತೆಗೆದಿರೋದಲ್ಲ ಬರೀ ಮಣ್ಣೆಯ. ಚಿನ್ನವನ್ನು ಮಣ್ಣಿನ ಹೆಂಟೆ ಎನ್ನುವ ಮರುಳರೆ, ನೋಡಿಲ್ಲಿ. ಏನಾಶ್ಚರ್ಯ! ಕಲ್ಲು ಮಣ್ಣು ನಂಬ್ಕೊಂಡದ್ದು ಡಣಾಯಕರು ಮುಟ್ಟಿದ್ಮೇಲೆ ಚಿನ್ನ ಆಗತ್ತಲ್ಲ ಯಪ್ಪೋ. ಯವಿ ಡಣಾಯಕರೇ, ನೀವು ತಿಮ್ಮಪ್ಪ ನಾಯಕರಲ್ಲ, ಕನಕ ನಾಯಕರು. ದಿಟವಾಗ್ಲೂ ಕನಕ ನಾಯಕರೇ. ತಿಮ್ಮಪ್ಪ ನಾಯಕರಿಗೆ ಜಯವಾಗಲಿ. ಕನಕಪ್ಪ ನಾಯಕರಿಗೆ ಜಯವಾಗಲಿ. ಕನಕ ನಾಯಕರಿಗೆ ಜಯವಾಗಲಿ. ತಾಯಿಯು ಕಾಲವಾದಳು, ಪತ್ನಿಯು ಜೀವ ಬಿಟ್ಟಳು. ನಾನೀಗ ಏಕಾಂಗಿ. ಈ ವಿಷಮ ಪರಿಸ್ಥಿತಿಯಲ್ಲಿ ನನ್ನನ್ನೇಕೆ ಮರೆತೆ ದೇವಾ? ಕೇಶವ, ಸ್ವಾಮಿ ಸ್ವಾಮಿ ಸ್ವಾಮಿ. ಕನಕ, ನಿನ್ನ ಹಳೆಯ ಜೀವನ ಸಾಕು. ಈಗ ನನ್ನ ದಾಸನಾಗುವೆಯಾ? ಹೇಳು ವತ್ಸ. ಇಲ್ಲ ಇಲ್ಲ, ನಾ ದಾಸನಾಗೋಲ್ಲ. ನಾನೊಲ್ಲೆ. ಡಣಾಯಕ್ರೆ, ಶತ್ರುಗಳು ಊರನ್ನುಗೋರೆ. ನೀವೇ ನಮ್ಮನ್ನು ಕಾಪಾಡ್ಬೇಕು. ಹೌದೇ? ನಿಮ್ ಕಷ್ಟ ನಮಗ್ ಗೊತ್ತೈತೆ, ಆದ್ರೂ ನಮ್ಮನ್ ಕಾಪಾಡೋಣೆ ನಿಂದು ಡಣಾಯಕ್ರೆ. ನಡೆಯಿರಿ, ಹೋಗೋಣ.
ನೋವು ನೋವು ಕನಕ, ನಿನ್ನ ನೋವಿಗೆ ನನ್ನ ಮೇಲಿನ ಭಕ್ತಿಯೇ ಸಂಜೀವಿನಿ. ಈಗ ನಾನು ನನ್ನ ದಾಸನಾಗುವೇನೋ? ನರಳಿ ಸಾಯುತ್ತಿರುವ ನಾನು ಹೇಗೆ ನಿನ್ನ ದಾಸನಾಗಲಿ ದೇವಾ? ಕನಕ, ನಿನ್ನ ಮನಸ್ಸು ಮತ್ತು ದೇಹದಲ್ಲಾಗಿರುವ ಈ ಗಾಯಗಳು ಶಾಶ್ವತವಲ್ಲ. ನೀನು ನನ್ನ ದಾಸನಾಗುವುದು ನಿಶ್ಚಿತ. ನನ್ನ ದಾಸನಾಗಿ ನಿನ್ನ ಉಳಿದ ಬಾಳನ್ನು ಸಾರ್ಥಕಗೊಳಿಸಿಕೊ. ನಿನ್ನನ್ನೇ ನಿರೀಕ್ಷಿಸುತ್ತಿರುವ ಗುರುಗಳಾದ ವ್ಯಾಸರಾಯರ ಶಿಷ್ಯತ್ವವನ್ನು ಗಳಿಸಿ ಉಪದೇಶವನ್ನು ಪಡೆದುಕೊ. ನಿನಗೆ ಮಂಗಳವಾಗಲಿ, ನಿನಗೆ ಮಂಗಳವಾಗಲಿ. ದೇವಾ, ಕೃತಾರ್ಥನಾದೆ. ನಿನ್ನ ಆದೇಶದಂತೆ ನನ್ನ ಬದುಕನ್ನು ನಿನ್ನ ಪಾದ ಕಮಲಗಳಲ್ಲಿ ಸಮರ್ಪಿಸುತ್ತೇನೆ. ಇಂದಿನಿಂದ ನಾನು ನಿನ್ನ ದಾಸ. ಆದರೆ ನಾನು ಬೇಡಿದಾಗ ನೀನು ನಿನ್ನ ದರ್ಶನ ದಯಪಾಲಿಸಬೇಕು. ದರ್ಶನ ನೀಡುವೆಯ ನನ್ನೊಡೆಯ? ದರ್ಶನ ನೀಡುವೆಯ ನನ್ನೊಡೆಯ? ಆಪದ್ ಬಾಂಧವ ಕೇಶವ ಸ್ವಾಮಿ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ? ಬರಿದೆ ಮಾತೆ ಇನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ? ಬರಿದೆ ಮಾತೆ ಇನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ? ತಾಯಿ ತಂದೆಯ ಬಿಟ್ಟು ತಪವು ಮಾಡಲು ಬಹುದು, ತಾಯಾಗಿ ಬಂಧುಗಳ ಬಿಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವು ಮಾಡಲು ಬಹುದು, ತಾಯಾಗಿ ಬಂಧುಗಳ ಬಿಡಲು ಬಹುದು. ರಾಯ ಮುನಿದರೆ ರಾಜ್ಯವ ಬಿಡಬಹುದು, ಕಾಯಜ ಬಿಟ್ಟ ನಿನ್ನ ಅಡಿಯ ಬಿಡಲಾರದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ? ಗುರುಗಳೇ, ನನ್ನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತೀರಾ? ಯಾರಪ್ಪ ನೀನು? ಎಲ್ಲಿಂದ ಬಂದೆ? ನಾನು ಕನಕನಾಯಕನೆಂಬ ಡನಾಯಕ. ಗುರುಗಳೇ, ತಾವು ನನಗೆ ಮಂತ್ರದೀಕ್ಷೆ ನೀಡುವಿರಾ? ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತೀರಾ? ನಿನಗೆಂತಹ ಮಂತ್ರವಪ್ಪ? ಕೋಣ ಮಂತ್ರ. ಕೋಣ ಮಂತ್ರ? ಧನ್ಯನಾದೆ ಸ್ವಾಮಿ, ಧನ್ಯನಾದೆ.
ಕೋಣ 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 ಕೋಣ. ಭಲೆ ಕನಕ ಭಲೆ, ಇದು ಸಾಮಾನ್ಯ ಕೋಣವಲ್ಲ, ಸಾಕ್ಷಾತ್ ಯಮಧರ್ಮನ ವಾಹನವೇ. ನಿನ್ನ ಗುರುನಿಷ್ಠೆ ಮೆಚ್ಚಬೇಕಾದುದು. ಇಂದಿನಿಂದ ನೀನು ಕನಕನಲ್ಲ, ಭಕ್ತ ಕನಕ, ಭಕ್ತ ಕನಕ. ಶಿಷ್ಯರೇ, ಭಕ್ತಿ ಎಂಬುದು ನಮ್ಮ ಹೃದಯದಲ್ಲಿ ಪರಮಾತ್ಮನೆಡೆಗೆ ನಿರಂತರವಾಗಿ ಹರಿಯುವ ಪ್ರೇಮದ ಪ್ರವಾಹ. ಶ್ರದ್ಧಾ ಭಕ್ತಿಗಳಿಂದ ತತ್ಪರರಾಗಿ ಶುದ್ಧಾಂತಕರಣರಾಗಿ ಶ್ರೀಹರಿಯ ಕೃಪೆಗಾಗಿ ಪ್ರಯತ್ನಿಸಿ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಏಕಾಗ್ರ ಚಿತ್ತದಿಂದ ಸಾಧನೆಯಲ್ಲಿ ನಿರತರಾಗಿ. ಬನ್ನಿ, ಪ್ರಸಾದವನ್ನು ತೆಗೆದುಕೊಳ್ಳಿ. ಈ ಫಲವನ್ನು ಯಾರಿಗೂ ಕಾಣದ ಏಕಾಂತ ಸ್ಥಳದಲ್ಲಿ ತಿಂದು ಬನ್ನಿ. ಗುರುಗಳೇ, ಶಿಷ್ಯರಿಗೆಲ್ಲ ಪರೀಕ್ಷಾರ್ಥವಾಗಿ ಬಾಳೆಹಣ್ಣನ್ನು ನೀಡಿರುವ ತಮ್ಮ ಮನದ ಇಂಗಿತವೇನು? ಪುರಂದರದಾಸರೇ, ಈ ಪ್ರಸಂಗದಿಂದ ಯಾರ ಬಾಳು ಹಣ್ಣಾಗಿ ಪಕ್ವವಾಗಿದೆ ಎಂದು ಹರಿಸಂಕಲ್ಪದಿಂದ ನಮಗೆ ತಿಳಿದಂತಾಗುವುದು. ರಾಮಾಚಾರ್ಯ, ಭೀಮಾಚಾರ್ಯ, ನಿಮಗೆಲ್ಲ ಫಲಗಳನ್ನು ಕೊಟ್ಟಿದ್ದೆ. ಅದನ್ನು ಎಲ್ಲಿ ತಿಂದ್ರಿ? ಊರ ಮುಂದಿನ ಮುಖ್ಯ ಪ್ರಾಣರ ಗುಡಿ ಹತ್ತಿರ ಯಾರೂ ಇಲ್ಲದ್ದನ್ನು ನೋಡಿ. ಮಹಾಸ್ವಾಮಿಗಳೇ. ಭಲೆ ಭಲೆ ಭೀಮಾಚಾರ್ಯ, ತಾವು ಮನೆಯೊಳಗೆ ಹೋಗಿ ಬಾಗಿಲು ಭದ್ರವಾಗಿ ಹಾಕಿ ಹಾಸಿಗೆ ಹಾಸಿ ಹೊದಿಕೆಯನ್ನು ಮೈ ತುಂಬಾ ಹೊದ್ದುಕೊಂಡು ಬಾಳೆಹಣ್ಣನ್ನು ಸಿಪ್ಪೆ ಕೂಡ ತೆಗೆಯದೆ ಇಡೀ ಹಣ್ಣನ್ನು ಗುಣ್ ಅಂತ ನುಂಗಿ ಹಾಗೇ ತಿಂದು ಮುಗಿಸಿದೆ. ಯಾರು ನೋಡಲಿಲ್ಲವೇ? ಅಯ್ಯೋ, ಒಂದು ಸೊಳ್ಳೆ ಸಹ ನೋಡಲಿಲ್ಲ ಮಹಾಸ್ವಾಮಿಗಳೇ. ಶ್ರೀನಿವಾಸ, ನೀನು? ಚಲ್ಕ ಮಾಡ್ಲಿಕ್ಕೆ ಹೋದಿನ್ರಿ. ಮೂಗಿಡ್ಕೊಂಡು ನಾರಾಯಣ ಅಂತ ಮುಳುಗಿದ್ರಿ, ಕೃಷ್ಣ ಅಂತ ಮೇಲೆದ್ರಿ. ಕಷ್ಟಾಗಿ ತಿನ್ ಮುಗಿಸ್ತೀರಿ. ಭಲೆ ಶ್ರೀನಿವಾಸ. ಹಯಗ್ರೀವಾಚಾರ್ಯ, ತಾವು? ಗುರುಗಳೇ, ಯಾರಿಗೂ ಹೇಳಲಾಗದ ಜಾಗದಲ್ಲಿ ತಿಂಬಂದೆ ಗುರುಗಳೇ. ಭಲ ಭಲ. ಎಲ್ಲರೂ ನಿಮ್ಮ ನಿಮ್ಮ ಬುದ್ಧಿಗೆ ತಿಳಿದ ಏಕಾಂತ ಸ್ಥಳದಲ್ಲಿ ತಿಂದು ಬಂದಿರಲ್ಲವೇ? ಹೌದು ಹೌದು ಗುರುಗಳೇ. ಕನಕ, ಹಣ್ಣನ್ನು ತಿಂದೆಯಾ? ಇನ್ನೂ ಇಲ್ಲ ಮಹಾಸ್ವಾಮಿ.
ಏಕೆ? ಯಾರು ನೋಡಲಾಗದ ಸ್ಥಳದಲ್ಲಿ ತಿಂದು ಬಾ ಅಂತ ಅಪ್ಪಣೆ ಮಾಡಿದ್ದೀರಿ. ಎಲ್ಲೆಲ್ಲಿ ಹೋದರೂ ಪರಮಾತ್ಮನು ಮನುಷ್ಯ ಮಾಡುವ ಸಕಲ ಕೆಲಸಗಳನ್ನು ನೋಡ್ತಾನೇ ಇರುತ್ತಾನೆ. ಪರಮೇಶ್ವರನು ಸರ್ವ ಸಾಕ್ಷಿಯಲ್ಲವೇ? ಎಲ್ಲಿ ಅವನು ನೋಡುವುದಿಲ್ಲವೋ ಅಂತಹ ಏಕಾಂತ ಸ್ಥಳವೇನಾದರೂ ತಮಗೆ ತಿಳಿದಿದ್ದರೆ ಮಹಾಸ್ವಾಮಿಗಳೇ ಅಪ್ಪಣೆ ಮಾಡಬೇಕು, ಹೋಗಿ ತಿಂದು ಬರುತ್ತೇನೆ. ಭಲ ಕನಕ, ಭಲ. ಜ್ಞಾನ ಅಂದರೆ ಇದು. ನೋಡಿದಿರಾ ಶಿಷ್ಯರೇ, ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿದ ಶಬ್ದ ಭಂಡಾರದ ಜ್ಞಾನ ನಿಮ್ಮದು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಅನವರತ ಪ್ರಯತ್ನಿಸುತ್ತಿರುವ ಶ್ರದ್ಧೆ ಕನಕನದ್ದು. ಇದರಲ್ಲಿ ಯಾರು ಶ್ರೇಷ್ಠರೋ ಯಾರು ಕನಿಷ್ಠರೋ ನೀವೇ ನಿರ್ಧಾರ ಮಾಡಿ. ಕನಕ, ಭಗವಂತನನ್ನು ಸ್ತುತಿಸುತ್ತಾ ಎಲ್ಲೆಡೆ ಭಕ್ತಿಯ ವಾತಾವರಣವನ್ನು ಸೃಷ್ಟಿ ಮಾಡು. ನಿಮ್ಮ ಆಜ್ಞೆ ಗುರುಗಳೇ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ, ಕಷ್ಟಗಳೆಲ್ಲವ ಪರಿಹರಿಸಿ ಮನವಿಷ್ಟಾರ್ಥಗಳನ್ನು ತೋರ್ತು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೆ. ವೇದ ವಿದ್ಯಾ ನಿಪುಣರೇ, ಮೋಕ್ಷಕ್ಕೆ ಯಾರು ಹೋಗುತ್ತಾರೆ ಅನ್ನೋ ವಿಷಯದಲ್ಲಿ ನಮಗೂ ನಮ್ಮ ಆಪ್ತರಾದ ಕೆಲವು ಪಂಡಿತರಿಗೂ ಸಂದೇಹ ಉಂಟಾಗಿದೆ. ಅಪಾರ ಜ್ಞಾನ ಸಂಪನ್ನರಾದ ನೀವುಗಳು ಆ ವಿಷಯವಾಗಿ ಜಿಜ್ಞಾಸೆ ನಡೆಸಿ ಒಂದು ತತ್ವ ನಿರ್ಣಯಕ್ಕೆ ಬರಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. ಯಾವ ಜನ್ಮದಲ್ಲಿ ಎಷ್ಟೇ ಸಾಧನೆ ಮಾಡಿದ್ದರು, ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದಿದ್ದರು, ವಿಪ್ರನಾಗಿ ಸಾತ್ವಿಕ ಜನ್ಮ ಬರುವ ತನಕ ಮೋಕ್ಷ ಸಿಗಲಾರದು ಎಂದು ನಮ್ಮ ಅಭಿಪ್ರಾಯ. ಇದು ಕೇವಲ ನಮ್ಮಿಬ್ಬರ ಅಭಿಪ್ರಾಯವಲ್ಲ ಗುರುಗಳೇ, ಸಕಲ ಶಾಸ್ತ್ರಗಳ ಸಾರ. ಈ ವಿಷಯದಲ್ಲಿ ಯಾರಾದರೂ ಸಮಂಜಸವಾದ ಉತ್ತರವನ್ನು ಹೇಳಬಲ್ಲಿರಾ? ಹಯಗ್ರೀವಾಚಾರ್ಯ, ಶೇಷಾಚಾರ್ಯ, ಮಾಧವಾಚಾರ್ಯ, ಕನಕ ಹೇಳಬಲ್ಲೆಯಾ? ಪಂಡಿತರಿಂದಲೇ ಉತ್ತರಿಸಲು ಅಸಾಧ್ಯವಾದ ಗಹನವಾದ ವಿಷಯ ಪಾಮರರಿಂದ ಉತ್ತರಿಸಲು ಸಾಧ್ಯವೇ? ಅಂತ ಸಮರ್ಥರು ಯಾರಾದರೂ ಇದ್ದರೆ ಮುಂದೆ ಬಂದು ಮಾತನಾಡಬಹುದಲ್ಲ. ಕನಕ, ಇಲ್ಲಿರುವ ಮಹಾ ಪಂಡಿತರಲ್ಲಿ ಯಾರು ಮೋಕ್ಷಕ್ಕೆ ಹೋಗುತ್ತಾರೆ ಹೇಳಬಲ್ಲೆಯಾ? ಮಹಾಸ್ವಾಮಿ, ತಾವು ಹೀಗೆ ಸಾಮೂಹಿಕವಾಗಿ ಕೇಳಿದರೆ ಏನು ಅರಿಕೆ ಮಾಡಬಲ್ಲೆ? ವೈಯಕ್ತಿಕವಾಗಿ ಅಪ್ಪಣೆ ಮಾಡಿದರೆ ನನ್ನ ಅಲ್ಪ ಬುದ್ಧಿಗೆ ತಿಳಿದಿದ್ದನ್ನು ಶ್ರೀ ಚರಣಗಳಲ್ಲಿ ಒಪ್ಪಿಸುವೆನು. ಇವರು ಭೀಮಾಚಾರ್ಯರು, ಸಕಲ ಶಾಸ್ತ್ರ ಪಾರಂಗತರು. ಗಂಗಾ ಯಮುನಾದಿ ಪವಿತ್ರ ತೀರ್ಥಗಳಲ್ಲಿ ನಿಂದು ಮೂರು ಸಲ ಭರತಖಂಡವನ್ನು ಸುತ್ತಿ ಬಂದಿದ್ದಾರೆ. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಓಹೋ, ಇಲ್ಲ ಗುರುಗಳೇ. ಇವರು ಇಲ್ಲ ಮಹಾಸ್ವಾಮಿ. ನೋಡು, ಇವರು ಪುರಂದರದಾಸರು, ಪಾಂಡುರಂಗನ ಅಂತರಂಗ ಭಕ್ತರು. ಇವರು ಮೋಕ್ಷಕ್ಕೆ ಹೋಗುತ್ತಾರೆಯೇ? ಇವರು
ಕನಕ, ನಾವು ಕ್ಷಮಿಸಬೇಕು ಮಹಾಸ್ವಾಮಿ. ತಾವು ಸಹ ಮತ್ತೆ ಯಾರು ಹೋಗ್ತಾರೆ? ನೀನು? ನಾನು ಹೋದರೆ ಹೋದೇನು. ಇದು ಸ್ವಪ್ರತಿಷ್ಠೆಯ ಪರಮಾವಧಿ. ಗುರುಗಳು ಕೊಟ್ಟ ಸಲಿಗೆಯ ದುರುಪಯೋಗ, ಪಂಡಿತರ ಅವಹೇಳನ. ಸಕಲ ಶಾಸ್ತ್ರ ಪಾರಂಗತರಾದ ಭೀಮಾಚಾರ್ಯರಿಗಿಲ್ಲ ಮೋಕ್ಷ. ವೇದಶಾಸ್ತ್ರ ನಿಪುಣರಾದ ರಾಮಾಚಾರ್ಯರಿಗಿಲ್ಲ ಮೋಕ್ಷ. ರಾಮಾಚಾರ್ಯರಿಗಿಲ್ಲ ಮೋಕ್ಷ, ಭೀಮಾಚಾರ್ಯರಿಗಿಲ್ಲ ಮೋಕ್ಷ, ಸಕಲ ಶಾಸ್ತ್ರ ಪಾರಂಗತರಾದ ಶ್ರೀನಿವಾಸನಿಗೂ ಇಲ್ಲ ಮೋಕ್ಷ. ಪುರಂದರ ವಿಠಲನ ಭಕ್ತರಾದ ಪುರಂದರದಾಸರಿಗಿಲ್ಲ ಮೋಕ್ಷ. ಯಾರಿಗಾದ ಅವಮಾನವನ್ನು ಬೇಕಾದರೂ ಸಹಿಸಬಹುದು, ಆದರೆ ನಮ್ಮ ಗುರುಗಳಿಗಾದ ಅವಮಾನವನ್ನು ಸಹಿಸಲು ಸಾಧ್ಯವೇ ಇಲ್ಲ. ಇದು ಆಗುತ್ತದೆ. ಶಿಕ್ಷಕರಿಗೆ ಶಿಕ್ಷಿಸಬೇಕು, ಅವನನ್ನು ನರಕಕ್ಕೆ ಕಳಿಸಬೇಕು. ನಿಶಬ್ದ. ನರಕಕ್ಕೆ ಕಳಿಸಬೇಕು. ಸಾವಧಾನ, ಸಾವಧಾನ. ಪಂಡಿತೋತ್ತಮರು ವೃಥ ಕೋಪಿಸಿಕೊಳ್ಳಬಾರದು. ನನ್ನ ಮಾತು ತಮಗೆ ಅರ್ಥವಾಗಲಿಲ್ಲ ಎಂದು ಭಾವಿಸುತ್ತೇನೆ. ಅರ್ಥವಾಗದೇ ಇರಲು ಇದೇನು ಶಾಸ್ತ್ರದ ಕಗ್ಗಂಟಿನ ವಾಕ್ಯವೇ? ನಾನು ಹೋದರೆ ಹೋದೇನು ಅನ್ನೋ ಈ ನಿನ್ನ ಬಾಲ ಭಾಷೆ ಕನ್ನಡಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇಕೆ? ಈಗ ಹಾಗೆ ತೋರುತ್ತಿದೆ. ನನ್ನ ಮಾತಿನ ಅರ್ಥ ಇಷ್ಟೇ. ನಾನು ಎಂದರೆ ನಾನು ಎಂಬ ಅಜ್ಞಾನಜನ್ಯ ಭಾವನೆ. ಅದು ಹೋದರೆ ಹೋದೇನು, ಇದ್ದರೆ ಇದ್ದೇನು. ಭೀಮಾಚಾರ್ಯ, ರಾಮಾಚಾರ್ಯ, ಕೇಳಿದಿರ ಸ್ವಾರಸ್ಯ? ಇದು ಬಾಲಭಾಷೆ ಕನ್ನಡವಲ್ಲ, ಕಸ್ತೂರಿ ಕನ್ನಡ. ನಾನು ಹೋದರೆ ಹೋದೇನು ಎಂಬ 3 ಪದಗಳ ಈ ಸರಳ ವಾಕ್ಯದಲ್ಲಿ 3 ಲೋಕ ತುಂಬುವಷ್ಟು ಅರ್ಥವನ್ನು ಅಡಗಿಸಿ ಹೇಳಿದರು ನಮ್ಮ ಕನಕದಾಸರು. ನಾನೇ ಹೋದ ಮೇಲೆ ಮೋಕ್ಷ ಸುಖವನ್ನು ಅನುಭವಿಸುವವರಾದರೂ ಯಾರು ಅಂತ. ನಾನು ಅಂದರೆ ಅಹಂಕಾರ. ಅದು ಹೋದರೆ ಹೋದೇನು, ಇದ್ದರೆ ಇದ್ದೇನು ಎಂಬುದು ಭಾವ. ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು. ಅರಿಷಡ್ವರ್ಗಗಳ ದಾಸರಾಗಿ ಪಾಪಕರ್ಮದಲ್ಲಿ ತೊಡಗುವವರೇ ಅಧಮರು. ಹರಿಯೇ ಸರ್ವೋತ್ತಮ, ಸರ್ವೇಶ್ವರನೆಂದು ತಿಳಿದು ಎಲ್ಲರೂ ಅವನ ಪಾದಪದ್ಮಗಳಲ್ಲಿ ಭಕ್ತಿಯನ್ನಿಟ್ಟು ಧನ್ಯರಾಗಿ. ಕನಕ, ನೀನು ಉಡುಪಿಗೆ ತೆರಳಿ ಅಲ್ಲಿ ಶ್ರೀಕೃಷ್ಣ ದರ್ಶನ ಪಡೆದು ಧನ್ಯನಾಗು. ಉಡುಪಿಯ ಕಂದೀರ, ಉಡುಪಿಯ ಕೃಷ್ಣನ ಕಂದೀರ, ಉಡುಪಿಯ ಕಂದೀರ, ಉಡುಪಿಯ ಕೃಷ್ಣನ ಕಂದೀರ, ಕೃಷ್ಣನ ಕಂದೀರ, ಕೃಷ್ಣನ ಕಂದೀರ, ಕೃಷ್ಣನ ಉಡುಪಿಯ ಕಂದೀರ, ಉಡುಪಿಯ ಕಂದೀರ, ಉಡುಪಿಯ ಕೃಷ್ಣನ ಕಂದೀರ. ಜಗದೊಡೆಯ ಬಂದ ಉಡುಪಿಯಲಿನಿಂದ, ಮಧುಗಡಲ ಕಾರಿನಿಂದ,
ಗಗಡೆಯ ಬಂದ ಉಡುಪಿಯಲಿಂದ ಮಡುಗಡಲ ದಾರಿಯಿಂದ ಮುಗಿಲುಂಟೆ ಚಂದ ಕಂಗಳಾನಂದ ಆನಂದ ಕಂಗಳಿಂದ ದ್ವಾರಕೆಯ ವಾಸ ಗೋಪಿಸೀತೇಶ ಸಾಕೆನಿಸಿತೇನೋ ಈಶಾ ವಾರಿಯಲಿ ಬಂದು ದಾರಿಯಲ್ಲಿ ನೀದಾಟಿ ದೇಶ ಕಂಡೀರ. ಲೋ ಇವನು ನಮ್ಮ ಕನಕನಲ್ಲವೇ? ಹೌದ್ರಿ, ಇವ್ ನಮ್ ಕನಕನೇ. ಮಹಾಮಹಿಮರಾದ ವ್ಯಾಸರಾಯರ ಆದೇಶದಂತೆ ಬಂದಿದ್ದೇನೆ. ನನ್ನ ಆರಾಧ್ಯ ದೈವವನ್ನು ಕಣ್ಣಾರೆ ಕಂಡು ಕೃತಾರ್ಥನಾಗುವೆ. ಶ್ರೀ ಕೃಷ್ಣನ ದರ್ಶನ ಮಾಡಲು ಓಡೋಡಿ ಬಂದಿರುವೆ. ಸುಮ್ಮನೆ ಓಡಾಡುವವರಿಗೆಲ್ಲ ಶ್ರೀಕೃಷ್ಣನ ದರ್ಶನ ಆಗುವುದಿಲ್ಲ. ಅಲ್ಲದೆ ಈಗ ಸಮಯವಾಗಿದೆ, ಯಾರಿಗೂ ಪ್ರವೇಶವಿಲ್ಲ. ದೇವಸ್ಥಾನದ ಹಿಂದೆ ಕೂತು ಆ ನಿನ್ನ ಕೃಷ್ಣನನ್ನು ಕರೆ, ಅಲ್ಲಿಗೆ ಬಂದು ನಿನಗೆ ದರ್ಶನ ಕೊಡಬಹುದು. ಕೊಟ್ರು ಕೊಡ್ಬೋದು. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂತೆ ದೇವಾ ರಕ್ಷಿಸು ನಮ್ಮ ಅನವರತ. ಅಪ್ಪ, ಸಾಕಾಯ್ತು ಈ ಪ್ರವಾಸ. ಯಾರಯ್ಯ ಈ ಕತ್ತಲೆಯಲ್ಲಿ ಬಂದವರು? ನಾನೊಬ್ಬ ಗೋಪಾಲ. ನೀನು ಯಾರು? ನಾನು ಕನಕ ಅಂತ. ನೀನು ಎಲ್ಲಿಂದ ಬಂದೆ ಬಹು ದೂರದಿಂದ. 3 ದಿನದಿಂದ ನಾನು ಏನನ್ನೂ ತಿಂದಿಲ್ಲ. ತುಂಬಾ ಹಸಿವು. ನಿನ್ನ ಹತ್ತಿರ ಏನಾದರೂ ಇದ್ದರೆ ಕೈ ತುತ್ತು ನೀಡುವೆಯಾ? ನನ್ನಲ್ಲೇನಿದೆ ಮಗು? ದೇವರ ನಾಮ ಒಂದಲ್ಲದೆ ಬೇರೆ ಆಹಾರವೂ ನನ್ನ ಬಳಿ ಇಲ್ಲ. ಹಾಗಾದರೆ ನಿನ್ನ ಬುತ್ತಿಯ ಗಂಟಲ್ಲಿ ಏನಾದರೂ ಇದೆಯಾ ನೋಡೋಣ. ತಾಳು ಬಾಲಕ, ನಾನೇ ಆ ಬುತ್ತಿ ಬಿಚ್ಚಿ ಕೈ ತುತ್ತು ಕೊಡುತ್ತೇನೆ. ಬೇಗನೆ ಕೈ ತುತ್ತು ಕೊಡು. ಮಗು, ಹಸಿವೆಯ ಅವಸರಕ್ಕೆ ಹಸಿ ಅಕ್ಕಿ ತಿನ್ನಲು ಸಾಧ್ಯವೇ? ಅದು ಗಂಜಿ ಹೇಗಾಗಿತು? ಅಕ್ಕಿ ಗಂಜಿ? ನೀನೇ ಹೇಳು, ಹೇಗಾದೀತು? ನೋಡು, ಹೀಗೆ ಒಲೆ ಸಿದ್ಧ ಮಾಡಿಕೊಳ್ಳಬೇಕು. ಮಡಕೆಗೆ ನೀರು ಅಕ್ಕಿ ಹಾಕಿ ಒಲೆ ಒಟ್ಟಬೇಕು. ಒಲೆ ಒಟ್ಟಿ ಬೇಯಿಸಬೇಕು. ಪಡೆದು ಬಂದ ಭೋಗಕ್ಕಿಂತ ತಪಸ್ಸಿನ ಯೋಗವೇ ದೊಡ್ಡದು. ಮಾನವನು ಸದಾ ಹೀಗೇ ಅಲ್ಲವೇ? ಮುದ್ದು ಬಾಲಕ, ನಿನ್ನ ಮಾತಿನಲ್ಲಿ ಅಮೃತ ತುಂಬಿದೆ. ನನಗೆ ಹಸಿವೆ ಆಗುತ್ತಿದೆ. ಬೆಂದಿದೆಯೋ ನೋಡು ಬೇಗ. ತಾಳು ಮಗು, ತಾಳು. ಇಷ್ಟು ಬೇಗ ಹೇಗೆ ಬೆಂದೀತು? ಕಾಯಬೇಕು, ಕಾಳಿನ್ನು ಬೇಯಬೇಕು. ಕಾಯಬೇಕು, ಕಾಳಿನ್ನು ಬೇಯಬೇಕು. ಕಾಯಬೇಕು, ಕಾಳಿನ್ನು ಬೇಯಬೇಕು. ಕಾಯಬೇಕು, ಕಾಳಿನ್ನು ಬೇಯಬೇಕು. ಬೇಯಬೇಕು, ಕಾಯಬೇಕು, ಕಾಳಿನ್ನು ಬೇಯಬೇಕು.
ಕಾಯಬೇಕು ಕಾಡಿನ ಬೇಯಬೇಕು ಕಾಯಬೇಕು ಕಾಡಿನ ಬೇಯಬೇಕು ಯಬೇಕು ಕಾಡಿನ ಬೇಯಬೇಕು ಕೇಯಬೇಕು ಕಾಯ ಸಂಸಾರದಾಗೆ ಬಂಧನದ ಭಯ ಸಾಯಬೇಕು ಬಂಧನದ ಭಯ ಸಾಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕೇಯಬೇಕು ಕಾಯ ಸಂಸಾರದಾಗೆ ಬಂಧನದ ಭಯ ಸಾಯಬೇಕು ಬಂಧನದ ಭಯ ಸಾಯಬೇಕು ತನ್ನನ್ನು ತಾಮೋದ ತಿಳಿಯಬೇಕು ತನ್ನನ್ನು ತಾಮೋದ ತಿಳಿಯಬೇಕು ತಿಳಿದು ಜನ್ಮವೇದ ಕಳೆಯಲು ಬೇಕು ತನ್ನನ್ನು ತಾಮೋದ ತಿಳಿಯಬೇಕು ತಿಳಿದು ಜನ್ಮವೇದ ಕಳೆಯಲು ಬೇಕು ಜನನ ಮರಣಗಳ ಚಂದಡ ಸಾಕು ಜನನ ಮರಣಗಳ ಚಂದಡ ಸಾಕು ತಿಳಿದಿನ ತೀರ್ಥದಿ ಮೀಯಬೇಕು ತಿಳಿವಿನ ತೀರ್ಥದಿ ಮೀಯಬೇಕು ಕಾಗೆ ನೆಲೆಯಾಗಿ ಕೇಶವನ ತಿಳಿಯಬೇಕು ಕಾಗೆ ನೆಲೆಯಾಗಿ ಕೇಶವನ ತಿಳಿಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಕಾಳಿನ ಬೇಯಬೇಕು ಕಾಯಬೇಕು ಈಗ ಕತ್ತಲೆ ಸರಿದು ಬೆಳಕಾಗುತ್ತಿದೆಯಲ್ಲವೇ? ಹೌದು ಓ ಮುದ್ದು ಗೋಪಾಲ, ಗಂಜಿಯು ಸಿದ್ಧವಾಯಿತು. ಹಸಿದಿರುವೆ, ಬಾ ಹೊಟ್ಟೆ ತುಂಬಾ ಉಣ್ಣು. ಇಲ್ಲ, ಈಗ ಬರಲಾರೆ. ಅಲ್ಲಿ ಪೂಜೆಗೆ ಸಮಯ ಆಗಿಬಿಟ್ಟಿದೆ. ಯಾರ ಪೂಜೆ ನಡೆದಿದೆ? ಗೋಪಾಲ, ಗೋಪಾಲ, ನೀನೆಲ್ಲಿರುವೆ? ಅಷ್ಟು ತಿಳಿಯಲಿಲ್ಲವೇ ಕನಕ? ನಾನು ನಿನ್ನ ಕೃಷ್ಣ, ನಾನು ನಿನ್ನ ಕೃಷ್ಣ. ಏನು ಏನು ನನ್ನ ಬಳಿಗೆ ಬಂದ ಆ ಬಾಲಕನೇ ಕೃಷ್ಣನಾ? ನನಗಾಗಿ ಇಲ್ಲಿಗೆ ಬಂದೆಯಾ ಸ್ವಾಮಿ? ಕೃಷ್ಣ ಕೃಷ್ಣ, ನಾನೆಂತಹ ಅಜ್ಞಾನಿ. ನನ್ನ ಬಳಿಗೆ ಬಂದ ನಿನ್ನನ್ನು ಗುರುತಿಸಲಾರದೆ ಹೋದೆ. ಅಯ್ಯ ಕೇಶವ, ಕೇಶವ. ತಡೆ ಕನಕ, ತಡೆ. ನಾನು ನಿಮ್ಮಿಂದ ದೂರವಾಗಿಲ್ಲ. ನೀನು ಕರೆದಾಗ ಬರುವೆ, ಮತ್ತೆ ಬರುವೆ. ಹೇ ಕೃಷ್ಣ, ಧನ್ಯನಾದೆ ಪ್ರಭು, ಧನ್ಯನಾದೆ.
ಧನ್ಯನಾದೆ ಪ್ರಭು, ಧನ್ಯನಾದೆ. ಬಾಗಿಲನು ತೆರೆದು ಸೇವೆಯನ್ನು ಕೊಡೆ ಹರಿಯೇ, ಬಾಗಿಲನು ತೆರೆದು ಸೇವೆಯನ್ನು ಕೊಡೆ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನದ ಹರಿಯೇ ಬಾಗಿಲನು ತೆರೆದು. ಪದದೊಳಗೆ ವಿಷಧರವು ಕೌಟದಲ್ಲಿ ಸಿರಿ ಸಹಿತ ಕ್ಷೀರವಾದಿ ಗುಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಲೀಲೆಯೆಂದು ಕರಗಳ ಕ್ಷಣ ಬಂದು ಒದಗಿದೆಯು, ನದ ಹರಿಯು ಬಾಗಿಲನು ತೆರೆದು. ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ದಾಸಗೊಲಿದು ತೇರಲೇರಿ ತೇಗಿ ಪಿಡಿದು ನಡೆಸಿದಾತ, ಈತನೀಗ ವಾಸುದೇವನು. ಧನುಜಯಾಳ್ದ ನನ್ನಯ್ಯನ ಪಿತನ ಮುಂದೆ ಕೌರವೇಂದ್ರನ, ಅನುಜಯಾಳಿದವನ ಶಿರವ ಕತ್ತರಿಸುತ್ತ, ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದ, ಅನುಜಯಾಳಿದವನ ಬೆಂಕಿ ಮುಕ್ತದಂತೆ ಕಾಯ್ದ ರುಕ್ಮನ, ಅನುಜಯಾಳಿದವನ ಮೂರ್ತಿಯನ್ನು ನೋಡಿರೋ, ಈತನೀಗ ವಾಸುದೇವನು. ನಿಮ್ಮ ಭಕ್ತಿ ನಮಗೆಲ್ಲರಿಗೂ ಆದರ್ಶಪ್ರಾಯವಾದದ್ದು ಕನಕದಾಸರೇ. ನಿಮ್ಮನ್ನು ಪಡೆದ ನಮ್ಮ ಕನ್ನಡ ನಾಡು ನಿಜಕ್ಕೂ ಧನ್ಯ. ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ, ಶ್ರೀ ಗುರು ವ್ಯಾಸತೀರ್ಥರಿಗೆ ಜಯವಾಗಲಿ, ಭಕ್ತ ಕನಕದಾಸರಿಗೆ ಜಯವಾಗಲಿ, ಭಕ್ತ ಕನಕದಾಸರಿಗೆ ಜಯವಾಗಲಿ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು, ಭಕ್ತವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು.